ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಭೀಮ್ ಅಕಾಡೆಮಿ. ಕೆ ಎಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಪಿ ಜಿ ಸಿ ಟಿ ಬಗ್ಗೆ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲೊಂದು ಲಿಂಕ್ ಇದೆ. ಈ ಲಿಂಕಲ್ಲಿ ಒಂದು ಪಿ ಡಿ ಎಫ್ ಫೈಲ್ ಅಪ್ಲೋಡ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಪಿ ಡಿ ಎಫ್. ನಾನು ಡೈರೆಕ್ಟ್ ಇಲ್ಲಿಗೆ ಬರ್ತೀನಿ. ನೋಡಿ ಫ್ರೆಂಡ್ಸ್, ಇದು ಫಸ್ಟ್ ರೌಂಡ್ ಶೀಟ್ ಅಲಾಟ್ಮೆಂಟ್ ಶೆಡ್ಯೂಲು. ಇಲ್ಲಿ ನೋಡಿ, ಶೀಟ್ ಮ್ಯಾಟ್ರಿಕ್ಸ್ ಮತ್ತು ಶುಲ್ಕದ ವಿವರಗಳ ಪ್ರಕಟಣೆ. ಅಂದರೆ ಈಗ ಆಲ್ರೆಡಿ ಪ್ರಕಟಣೆ ಮಾಡಿದ್ದಾರೆ ಶೀಟ್ ಮ್ಯಾಟ್ರಿಕ್ಸ್ ಮತ್ತು ಶುಲ್ಕದ ವಿವರಗಳು. ಸೊ ಇವತ್ತು ಮತ್ತೆ 13ನೇ ತಾರೀಕು ಮತ್ತೆ ಬಿಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 13ನೇ ತಾರೀಕಿಂದ 17ನೇ ತಾರೀಕು ತನಕ. ಸೊ ತುಂಬ ಟೈಮ್ ಕೊಟ್ಟಿದ್ದಾರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. 13ನೇ ತಾರೀಕಿಂದ 17ನೇ ತಾರೀಕು ತನಕ ಇರುತ್ತೆ. ಮತ್ತು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂದರೆ ನಿಮಗೆ ನೀವು ಹಾಕಿರೋ ಕಾಲೇಜಸ್ಸಲ್ಲಿ ಯಾವ ಕಾಲೇಜಸ್ ನಿಮಗೆ ಸಿಗಬಹುದು ಅಂತ ಮಾಕ್ ಅಲಾಟ್ಮೆಂಟ್ ಅಷ್ಟೇ. ಇದು ಫೈನಲ್ ರಿಸಲ್ಟ್ ಆಗಿರಲ್ಲ. ಅದು ನಿಮಗೆ 17ನೇ ತಾರೀಕು ಇರುತ್ತೆ. ಮತ್ತು ನೀವು ಇನ್ ಕೇಸ್ ನಂಗೆ ಮಾಕ್ ಅಲಾಟ್ಮೆಂಟಲ್ಲಿ ನನಗೆ ಈ ಶೀಟ್ ಸಿಕ್ಕಿರೋದು ನನಗೆ ಇಷ್ಟ ಇಲ್ಲ ಅಂತ ಏನಾದರೂ ಆದರೆ ನೆಕ್ಸ್ಟು ನೀವು ಮತ್ತೆ ರೀಆರ್ಡರ್ ಮಾಡ್ಬೋದು. ನೀವು 1 2 3 ಅಂತ ಮಾಡಿರ್ತೀರಲ್ಲ, ಆವಾಗ ಕಾಲೇಜಸ್ನ ರೀಆರ್ಡರ್ ಮಾಡಿ ಮತ್ತೆ ನೀವು ಫೈನಲ್ ಆಗಿ ಸಬ್ಮಿಟ್ ಮಾಡ್ಬೋದು. ಇದಾದ ನಂತರ ಇದು ರೀಆರ್ಡರ್ ಮಾಡೋದಕ್ಕೆ ನಿಮಗೆ 19ನೇ ತಾರೀಕಿಗೆ ತನಕ ಟೈಮ್ ಇರುತ್ತೆ, 17ನೇ ತಾರೀಕಿಂದ. ಇದಾದ ನಂತರ ಫೈನಲ್ ರಿಸಲ್ಟ್ ಬರುತ್ತೆ ಫಸ್ಟ್ ರೌಂಡ್ದು. ಅದು 19ನೇ ತಾರೀಕು ಇದು ಫೈನಲ್ ರಿಸಲ್ಟ್ ಬರುತ್ತೆ ಸಂಜೆ 6 ಗಂಟೆಗೆ. ಮತ್ತು ಸ್ಟೂಡೆಂಟು ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ 1 2 ಅಂತ. ಅದನ್ನು ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ ಅದ್ರ ಬಗ್ಗೆ ಏನಂತ ಮಾಹಿತಿ. ಅದು ನಿಮಗೆ 20ನೇ ತಾರೀಕಿಂದ 22ನೇ ತಾರೀಕು ತನಕ ಎಂಟ್ರಿ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ತುಂಬ ಟೈಮ್ ಕೊಟ್ಟಿದ್ದಾರೆ, 2 ದಿನ. ಚಾಯ್ಸ್ 1 ಮತ್ತು ಚಾಯ್ಸ್ 2 ಆಯ್ಕೆ ಮಾಡಿದ ಅಭ್ಯರ್ಥಿಗಳು ಶುಲ್ಕ ಪಾವತಿ ಮಾಡುವುದು. ಅಂದರೆ ನೀವು ಈಗ ಚಾಯ್ಸ್ 1 ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಆವಾಗ ನೀವು ಫೀಸ್ ಪೇಮೆಂಟ್ ಮಾಡಲೇಬೇಕಾಗುತ್ತೆ. ಚಾಯ್ಸ್ 1 ಏನು ಹೇಳುತ್ತೆ ಅಂದರೆ, ನನಗೆ ಈಗ ಸಿಕ್ಕಿರೋ ಕಾಲೇಜು ನನಗೆ ಇಷ್ಟ ಆಗಿದೆ, ನಾನು ಈ ಕಾಲೇಜ್ಗೆ ಜಾಯ್ನ್ ಆಗ್ತೀನಿ ಅಂತ. ಅದು ಚಾಯ್ಸ್ 1. ಚಾಯ್ಸ್ 2 ಏನೋ ಹೇಳುತ್ತೆ ಅಂದರೆ, ಸಿಕ್ಕಿರೋ ಕಾಲೇಜನ್ನು ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ. ಅಕಸ್ಮಾತ್ ಇನ್ ಕೇಸ್ ಸೆಕೆಂಡ್ ರೌಂಡಲ್ಲಿ ಯಾವುದೇ ಸೀಟ್ ಸಿಕ್ಕಿಲ್ಲ ಅಂದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಸೀಟ್ಗೆ ನಾನು ಅಡ್ಮಿಷನ್ ತೊಗೊಳ್ತೀನಿ ಅಂತ ಅರ್ಥ. ಸೊ ಆವಾಗ ನೀವು ಶುಲ್ಕ ಪಾವತಿ ಮಾಡಲೇಬೇಕಾಗುತ್ತೆ. ಅದು 2 ದಿನ ಟೈಮ್ ಕೊಟ್ಟಿದ್ದಾರೆ. ಬ್ಯಾಂಕಿಂಗ್ ಅವರ್ಸ್ ನೋಡ್ಕೊಂಡು ಮಾಡಬೇಕಾಗುತ್ತೆ ಪೇಮೆಂಟಿಗೆ. ನೀವು 22 ಇಂದ 24 ಕೊಟ್ಟಿದ್ದಾರೆ. ಮತ್ತು ಚಾಯ್ಸ್ 1 ಅಂದರೆ ಅಭ್ಯರ್ಥಿಗಳು ಯಾರ್ಯಾರು ನಂಗೆ ಸೀಟ್ ಇಷ್ಟ ಆಗಿದೆ ಮತ್ತು ನಾನು ಕಾಲೇಜ್ ಜಾಯ್ನ್ ಆಗ್ತೀನಿ ಅಂತ ಅಭ್ಯರ್ಥಿಗಳು, ಆವಾಗ ಅಡ್ಮಿಷನ್ ಆರ್ಡರ್ ಬರುತ್ತೆ ನಿಮಗೆ. ಅದು 25ನೇ ತಾರೀಕು ಅಡ್ಮಿಷನ್ ಆರ್ಡರ್ ನೀವು ಡೌನ್ಲೋಡ್ ಮಾಡಿಕೊಂಡು ಮತ್ತು ನೀವು ಅಲ್ಲಿ ಕಾಲೇಜಸ್ಗೆ ರಿಪೋರ್ಟ್ ಆಗಬೇಕಾಗುತ್ತೆ. ಅದು ಕೊನೆಯ ದಿನಾಂಕ 25 ಕೊಟ್ಟಿದ್ದಾರೆ. ಅಡ್ಮಿಷನ್ ಆರ್ಡ್ರು ಇಲ್ಲಿ ನಿಮಗೆ ಫೀಸ್ ಪೇಮೆಂಟ್ ಮಾಡಾದ್ಮೇಲೆ ಅಡ್ಮಿಷನ್ ಆರ್ಡ್ರು ಅಲ್ಲೇ ಡೌನ್ಲೋಡ್ ಆಗುತ್ತೆ. ಸೊ 25ನೇ ತಾರೀಕು ಲಾಸ್ಟ್ ರಿಪೋರ್ಟಿಂಗ್ ಡೇ ಆಗಿರುತ್ತೆ. ನೋಡಿ ಕೊಡಿತಾರೆ, ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಅಟ್ ದಿ ಅಲಾಟೆಡ್ ಕಾಲೇಜ್ ಅಂತ. ಇಷ್ಟು ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಬಗ್ಗೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.